ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋ ವಿಶೇಷ ಏನಂದರೆ ನೋಡಿ, ನಮ್ಮ ಮನೆ ಹತ್ರ ಮಲ್ಲಿಗೆ ಹೂವು ತಂದು ಕೊಟ್ಟಿದ್ದರು. ಪಾಪ ಹೊಲಕ್ಕೆ ಹೋಗ್ತಾರೆ, ಅವರು ಬಿಡಿಸ್ಕೊಂಬಂದಿದ್ರು. ಸ್ವಲ್ಪ ಮುಟ್ಕೊಳಮ್ಮ ಅಂತ ಕಟ್ಕೊಂಡು ಕೊಟ್ಟೋದ್ರು. ಬರೀ ಇದೆ ಆದರೆ ಚೆನ್ನಾಗಿರಲ್ಲ. ನಮ್ಮ ಮನೆ ಹತ್ರ ಕನಕಾಂಬರ ಹೂವು ಬಿಡುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಹೋಗಿ ಹೂವು ಬಿಟ್ಟಿದೆ. ಅವನ್ನ ಬಿಡಿಸ್ಕೊಂಡು ಇವನ್ನ ಹೇಗೆ ಕಟ್ಟೋದಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಘಮ 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 ಅಂತಿದೆ, ತುಂಬ ಸ್ಮೆಲ್ ಇದೆ. ಭಾರಿ ಚೆನ್ನಾಗಿದ್ದಾವೆ ಮಲ್ಲಿಗೆ ಹೂವು. ನೋಡಿ ಇನ್ನು ಮೊಗ್ಗು ಕಟ್ಟೋಷ್ಟೊತ್ತಿಗೆ ಹಳ್ಳಿ ಬಿಡ್ತಾವೆ. ಆಲ್ರೆಡಿ ಸ್ವಲ್ಪ ಹಳ್ಳಕ್ಕೆ ಸ್ಟಾರ್ಟ್ ಆಗಿದ್ದಾವೆ ನೋಡಿ. ಹಾಗಾಗಿ ಸ್ವಲ್ಪ ಇದ್ರ ಜೊತೆಗೆ ಮಲ್ಲಿಗೆ ಹೂವಿನ ಜೊತೆಗೆ ಕನಕಾಂಬರ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಬಿಡಿಸ್ಕೊಂಬರೋಣ ಅಂತ ಒಂದು ಸ್ವಲ್ಪ ಬಿಡಿಸ್ಕೊಂಬರೋಣ ಬನ್ನಿ. ಎಲ್ಲಿದ್ದಾವೆ, ಹೇಗಿದ್ದಾವೆ, ಎಷ್ಟಿದ್ದಾವೆ ಅಂತ ಏನು ಭಾಳ ಏನಿಲ್ಲ, ಸ್ವಲ್ಪ ಇದ್ದಾವೆ. ಅವನ್ನ ಬಿಡಿಸ್ಕೊಂಬರೋಣ ಬನ್ನಿ. ನೋಡಿ ಇಲ್ಲೊಂದು ಸ್ವಲ್ಪ ಇದ್ದಾವೆ ಹೂವು, ಇನ್ನೆಲ್ಲ ಬಿಡಿಸ್ಕೊಳೋಣ ಅಂತ ನೋಡಿ. ನಮ್ಮ ಮನೆ ಹತ್ರ ಸ್ವಲ್ಪ ಬಿಟ್ಟಿದ್ದಾವೆ, ಅವನ್ನ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂತಂದು ಬಿಡಿಸ್ಕೊಂಡು. ಬರೀ ಮಲ್ಲಿಗೆ ಕಟ್ಟಿದರೆ ಸುಮ್ಮನೆ ಪ್ಲೈನಾಗಿ ಕಾಣುತ್ತೆ. ಅದ್ರ ಜೊತೆ ಮಧ್ಯೆ ಮಧ್ಯೆ ಈ ಥರ ಕನಕಾಂಬರ ಅಥವಾ ಪತ್ರೆ ಅಥವಾ ರೋಸ್ ಪೆಟಲ್ಸ್ ಇವೆಲ್ಲ ಏನಾದರೂ ಕಾಂಬಿನೇಷನ್ ಮಾಡಿ ಮಧ್ಯೆ ಮಧ್ಯೆ ಹಾಕಿ ಕಟ್ಟಿರಿ, ತುಂಬ ಚೆನ್ನಾಗಿ ಕಾಣುತ್ತೆ. ಹೂವು ದಿಂಡು ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಮ್ಮ ಮನೆ ಹತ್ರ ಕನಕಾಂಬರ ಬಿಟ್ಟಿದೆ. ಇದು ದೊಡ್ಡ ಕನಕಾಂಬರ ಏನಲ್ಲ, ಚಿಕ್ಕ ಕನಕಾಂಬರ. ದೊಡ್ಡ ಕನಕಾಂಬರ ಅವೆಲ್ಲ ತೋಟದಲ್ಲಿ ಬೆಳೀತಾರೆ, ಅವು ಸ್ವಲ್ಪ ದಪ್ಪ ಇರುತ್ತೆ, ಅಗಲ ಇರುತ್ತೆ. ಇದು ಚಿಕ್ಕದು ಸಣ್ಣಕ್ಕಿದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಫುಲ್ಲು ರೆಡ್ ಥರ ಬಂದಿರುತ್ತೆ. ಹಾಗಾಗಿ ಅದ್ರ ಮಧ್ಯೆ ಹಾಕಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಿಮಗೆ ತೋರಿಸೋಣ ಹೇಗೆ ಕಟ್ಟೋದು ಅಂತ ನೋಡಿ. ನನ್ನ ವೀಡಿಯೋದಲ್ಲಿ ಹೂವು ಕಟ್ಟೋದು ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನೋಡಿ, ಸ್ಕಿಪ್ ಮಾಡ್ದೇ ನೋಡಿ ಕಲ್ತ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ಕನಕಾಂಬರ ಕಲರ್. ನೋಡಿ ಸೂಪರ್ ಕಲರ್ ಇದು. ಇನ್ನೊಂದು ಥರ ಕನಕಾಂಬರ ಬರುತ್ತೆ, ಅದು ಸ್ವಲ್ಪ ಕಲರ್ ಲೈಟ್ ಇರುತ್ತೆ. ಇದು ಥರ ಫುಲ್ಲು ಕಲರ್ ಇರುತ್ತೆ, ಚಿಕ್ಕಕ್ಕಿರುತ್ತೆ. ಅದು ಸ್ವಲ್ಪ ದೊಡ್ಡದಿರುತ್ತೆ, ಇದು ಚಿಕ್ಕಗಿರುತ್ತೆ. ನೋಡಿ ತುಂಬ ಚೆನ್ನಾಗಿದೆ ಕನಕಾಂಬರ ಕಲರು ಕಾಂಬಿನೇಷನ್ ಎರಡು. ಈಗ ನೋಡ್ತಾನೆ ಎಷ್ಟು ಸೂಪರಾಗಿ ಕಾಣ್ತಾ ಇದೆ. ಬನ್ನಿ ಇದನ್ನ ಹೆಂಗೆ ಕಟ್ಟೋದಂತ ತೋರಿಸ್ತೀನಿ, ಹಾಗೆ ಕಟ್ಟೋದು ಹೇಗಂತ ತಿಳಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೀವು ಕಲೀರಿ ಹೇಗೆ ಕಟ್ಟೋದಂತಂದು. ಬರಲ್ಲ ಅಂತಂದರೆ ಎಡಗೈಯಲ್ಲಿ ಈ ಥರ ಹೆಬ್ಬಟ್ಟಿನ ಸಪೋರ್ಟಿಂದ ಹಿಡ್ಕೊಳ್ಳಿ. ಫಸ್ಟು 3 ಕನಕಾಂಬರ, ಇವು ಚಿಕ್ಕವಿದ್ದಾವೆ, ಅದಕ್ಕೆ 3 ಹಾಗಾಗಿ 3 ಇಡ್ತಾಯಿದ್ದೀನಿ ನಾನು. ನೀವು ದೊಡ್ಡವಿದ್ದರೆ 2 ಇಟ್ಕೋಬೋದು. 3 ಒಂದು ಸೈಡು ಮತ್ತು 3 ಇನ್ನೊಂದು ಸೈಡು ನೋಡಿ. ಕೆಳಗಡೆ 3 ಇಟ್ಕೊಂಡ್ಬಿಟ್ಟು ಫಸ್ಟು ಥ್ರೆಡ್ನ ಈ ಥರ ಹಿಡ್ಕೊಂಡು ಒಂದು ಸ್ಟೆಪ್ಪು ಈ ಥರ ಹಾಕ್ಕೊಂಬಿಡಿ ರೌಂಡ್ ಮಧ್ಯಕ್ಕೆ. ಆಮೇಲೆ ಈ 2 ಬೆರಳನ್ನ ದಾರ ಹಿಂಗೆ ಇಟ್ಕೊಂಡು ಬಲಗೈಯಲ್ಲಿ ಈ ಥರ ಹಿಡ್ಕೊಂಬಿಟ್ಟು ದಾರನ ಈ ಥರ 2 ಬೆರಳನ್ನ ದಾರದೊಳಗಡೆ ಸೇರಿಸಿ ಈ ಥರ ಅಗಲ ಮಾಡಿಬಿಟ್ಟು ಮತ್ತು ಇದಕ್ಕೆ ಈ ಥರ ಹಾಕಿಬಿಟ್ಟು ನೋಡಿ, ಈ ಥರ ಹಾಕ್ಬಿಟ್ಟು ಎಳ್ಕೊಬೇಕು ಮಧ್ಯಕ್ಕೆ ಕರೆಕ್ಟಾಗಿ. ನೋಡಿ ಇನ್ನೊಂದು ಸಲ ಹೇಳ್ಕೊಡ್ತಿದ್ದೀನಿ. ಥ್ರೆಡ್ನ ಫಸ್ಟು ಒಂದು ಸ್ಟೆಪ್ ಈ ಥರ ಹಾಕಿಬಿಟ್ಟು ಈ 2 ಬೆರಳನ್ನ ಇದ್ರೊಳಗೆ ಸೇರಿಸಿ ಈ ಥರ ಅಗಲ ಮಾಡಿ ಈ ಥರ ಹೂವಿಗೆ ಹಾಕಿ ನಾಟ್ ಹಾಕಿ ಎಳ್ಕೊಬೇಕು. ನೋಡಿ ಈಗ ಇದು ಬಿಗಿಯಾಗುತ್ತೆ. ತೀರಾ ಜೋರಾಗಿ ಎಳ್ಕೊಬೇಡಿ, ಹೂವಿಂದು ತುಂಬೇನಿದೆ ಅದು ಕಟ್ಟಾಗ್ಬಿಡುತ್ತೆ. ಹಾಗಾಗಿ ನೋಡಿ ಎಳ್ಕೊಳ್ಳಿ. ಅರ್ಥಾಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಲ್ಲಿಗೆ ಕಾಣ 2 ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಲಿಗೆ. ಕಟ್ಟೋದು ಈಸಿ, ತುಂಬ ಈಸಿ, ಕಲಿಬೇಕಷ್ಟೇ. ಒಂದು ಟೈಮ್ ಕಲಿತ್ರೆ ನೋಡಿ. ಈಗ ಮೇಲೆ 2 ಇಟ್ಟಿದ್ದೀನಿ ಮತ್ತು ಕೆಳಗೆ 2 ಇಡ್ತಾಯಿದ್ದೀನಿ. ಈಗ ಮತ್ತೆ ಥ್ರೆಡ್ ಹಿಡ್ಕೊಂಡು ದಾರ ಹಿಡ್ಕೊಂಬಿಟ್ಟು ಒಂದು ಟ್ರಿಪ್ ಮಾಡಿ ಹಾಕಿ ಈ ಥರ ಕೈಯಲ್ಲಿ ಈಗ ಈ ದಾರಕ್ಕೆ ಈ 2 ಬೆರಳಿಂಗ್ ಮಾಡಿ ಇದನ್ನು ಅಗಲ ಮಾಡಬೇಕು. ಅಗಲ ಮಾಡಿಬಿಟ್ಟು ನೆಕ್ಸ್ಟ್ ಇದರೊಳಗೆ ಇದನ್ನು ಹಾಕಿ ಈ ಥರ ಎಳಿಬೇಕು. ಆಗ ಈಗ ಕ್ಲೀನಾಗಿ ಕುತ್ಕೊಳತ್ತೆ ನೋಡಿ. ನೋಡಿ ಇನ್ನೊಂದು ಸಲ ಹೇಳ್ಕೊಡ್ತೀನಿ. 2 ಮಲ್ಲಿಗೆನ ಮೇಲಿಡ್ತೀನಿ, 2 ಆಮೇಲೆ ನೆಕ್ಸ್ಟ್ ಇನ್ನು 2ನ್ನ ತಗೊಂಡು ಮತ್ತು ಈ ಕಡೆ ಕೆಳಗಿಡ್ತೀನಿ ನೋಡಿ. ಇವಾಗ ಈ ಥ್ರೆಡ್ ತಗೊಂಡು ಒಂದು ಸೆಟ್ ಈ ಥರ ಕೆಳಗಿಂದ ಮಧ್ಯಕ್ಕೆ ತರೋದು. ಆಮೇಲೆ ನೆಕ್ಸ್ಟ್ ಈ 2 ಬೆರಳನ್ನ ಇದರೊಳಗೆ ಹಾಕಿ ಈ ಥರ ಅಗಲ ಮಾಡಿಬಿಟ್ಟು ನೋಡಿ ಕ್ಲೀನಾಗಿ ಇದನ್ನು ಮತ್ತೆ ಇದರೊಳಗೆ ಸೇರಿಸಿ
ಸೆಂಟ್ರಿಗೆ ಮಾಡಿಕೊಂಡು ಈ ಥರ ಎಳಿಬೇಕು. ಆವಾಗ ಲಾಕ್ ಆಗುತ್ತಿದ್ದು ಲಾಕ್ ಆಗುತ್ತೆ ನೋಡಿ, ಕ್ಲೀನಾಗಿ ನೀಟಾಗಿ ಕೂರುತ್ತೆ ಅಲ್ಲಿ ಹೋಗಿ ದಾರ. ಮತ್ತು ಇದನ್ನು ಈಗ ಬಿಟ್ರೂ ಏನು ಉದುರೋದಿಲ್ಲ. ಈ ಥರ ಹಿಡ್ಕೊಂಡು ಒಂದು ಸಲ ಕೆಳಗಡೆಯಿಂದ ಮೇಲಕ್ಕೆ ಬಂದು ಇದಿರುತ್ತಲ್ಲ ದಾರನ ಈ ಥರ ಹಿಡ್ಕೊಂಡ್ಮೇಲೆ ಇದನ್ನು ಇದ್ರೊಳಗಡೆ ಸೇರಿಸ್ಬೇಕು. ಹೂವನ ಇದ್ರ ಒಳಗಡೆ ಹೂವು ಹೋಗಬೇಕು. ಇದ್ರೊಳಗಡೆ ಹೂವು ಹೋದ್ಮೇಲೆ ನಾವು ಇದನ್ನ ಎಳಿಬೇಕು ನೋಡಿ. ಇದನ್ನು ಈ ಥರ ಹಿಡ್ಕೊಂಡು ಇದ್ರ ಒಳಗಡೆ ಹೂವು ಹಾಕೋದು ನೋಡಿ. ಇದ್ರೊಳಗಡೆ ಹೂವು ಬರಬೇಕು. ಈ ಥರ ಹೂವು ಬಂದು ಇದ್ರೊಳಗೆ ಬಂದಮೇಲೆ ಇದನ್ನು ಸ್ಟ್ರೈಟ್ ಮಾಡ್ಕೊಂಬಿಟ್ಟು ನಾವು ಇದನ್ನು ಎಳ್ಕೊಬೇಕು ದಾರನ ನೋಡಿ. ಈಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಹೂವು ಲೈನ್ ಬರ್ತಾಯಿದೆ. ಈಗ ಮತ್ತೆ ಒಂದು 3 ತಗೊತೀನಿ ಕನಕಾಂಬ್ರ, ಯಾಕಂದರೆ ಇವು ಸಣ್ಣವಿದ್ದಾವೆ ಕನಕಾಂಬ್ರ, ದೊಡ್ಡ ಕನಕಾಂಬ್ರ ಅಲ್ಲ ನೋಡಿ. ಚಿಕ್ಕ ಕನಕಾಂಬ್ರ 3 ತಗೊತಿದ್ದೀನಿ. ಮೇಲೆ 3 ಇಟ್ಟು ಮತ್ತು ನೆಕ್ಸ್ಟ್ ಕೆಳಗೆ 3 ತಗೊತೀನಿ. ಇದನ್ನು ಈಗ ಇಟ್ಬಿಟ್ಟು ಫಸ್ಟ್ ಒಂದು ಥ್ರೆಡ್ನ ಕೆಳಗೆ ಮತ್ತು ಈ ಥರ ನಾಟ್ ಹಾಕ್ಕೊಂಡು ಎಳ್ಕೊಳೋದು ಅಷ್ಟೇ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೂವು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಲರ್ಸ್ ಚೆನ್ನಾಗಿ ಕಾಣ್ತಾಯಿದೆ. ಇದನ್ನು ನೋಡಿ ನೀವೇ. ಜಾಸ್ತಿ ಆದರೆ ಕೈಲಿ ಈ ಥರ ಹಿಡ್ಕೊಂಡು ಇಲ್ಲಿ ಜಾಸ್ತಿ ಆದಾಗ ಇದನ್ನು ಈ ಥರ ಒಳಗೆ ಅಂದ್ಕೊಂಡ್ರೆ ಅದು ಕೆಳಗಡೆ ಉದ್ದ ಕಟ್ಕೊತ ಹೋಗೋಕ್ಕೆ ಈಸಿ ಆಗುತ್ತೆ. ಹೂ ಕಟ್ಟಬೇಕಾದ್ರೆ ದಾರನ ಟೈಟಾಗಿ ಎಳಿಬಾರ್ದು, ಮತ್ತು ತುಂಬ ಕಟ್ಟಾಗ್ಬಿಡುತ್ತೆ. ಹಾಗಾಗಿ ಸ್ಮೂತಾಗಿ ಎಳೀರಿ. ಅದು ಟೈಟ್ ಬಂತು ಅಂತ ಗೊತ್ತಾದ ತಕ್ಷಣ ಬಿಡಿ, ನೆಕ್ಸ್ಟ್ ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಇನ್ನೊಂದು ಏನಂದರೆ ಮುಗ್ಗಿರುತ್ತಲ್ಲ, ಅದು ಇನ್ನೂ 2 ದಿನ ಬರಬೇಕು ಹೂವು ನಮಗೆ ಅಂತ ಅಂದೇನಾದರೂ ನಿಮಗಿದ್ರೆ, ಈಗ ಬೇಗನೆ ತಂದು ಇಟ್ಕೊಂಡ್ಬಿಡ್ತೀರ, ನಾಡ್ದು ಫಂಕ್ಷನ್ ಇರುತ್ತೆ. ಆವಾಗ ಏನು ಮಾಡ್ಬೇಕಂದ್ರೆ ನೀವು ಆದಷ್ಟು ಟೈಟ್ ಮುಚ್ಚಳ ಇರುವಂಥ ಒಂದು ಬಾಕ್ಸಲ್ಲಿ ಹಾಕಿ ಟೈಟಾಗಿ ಮುಚ್ಚಿ ಇಡಬೇಕು. ಆವಾಗ ಜಲ್ದಿ ಅದು ಹಾಳಾಗೋದಿಲ್ಲ, ಹೂವು ಬೇಗ ಅರಳೋದಿಲ್ಲ. ಮತ್ತು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿಟ್ಟರೆ ಇನ್ನೂ 2 ದಿನ ಅಲ್ಲ 3 ದಿನ ಬೇಕಾದ್ರೂ ಫ್ರೆಶ್ ಹೂವು ಇದ್ದಾಗಿರ್ತದೆ. ಹಾಗೆ ಮೊಗ್ಗಿನ ಜಡೆಗೆ ಏನಾದರೂ ಮೊಗ್ಗುನ ನೀವು ಎಣಗಿಸ್ಕೊಂಬಂದು ಇಟ್ಕೊಂಡಿದ್ರೆ ಅದಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ಹಸಿ ಮಾಡ್ಕೊಂಬಿಟ್ಟು ಕಾಟನ್ ಬಟ್ಟೆನ ಅದಕ್ಕೆ ಹಾಕಿ ಸುತ್ತಿಡಬೇಕು. ಹಾಗಾದರೆ ಕ್ಲೀನಾಗಿರುತ್ತೆ. ನೀವು ಸುಮ್ಮನೆ ತಂದು ಇಟ್ಬಿಟ್ರೆ ಕವರಲ್ಲಿ ಹಾಗೆ ಇಟ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ ನೋಡಿ. ಈಗ ಬಾಕ್ಸ್ ತೋರಿಸ್ತಾ ಇದ್ದೀನಲ್ಲ, ಈ ಥರ ಬಾಕ್ಸ್ ಒಳಗಡೆ ಮೊಗ್ಗು ಹಾಕಿ ಈಗ ಟೈಟಾಗಿ ಮುಚ್ಚಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. ಹೇಗೆ ಬೇಕೋ ಹಾಗೆ ಇರುತ್ತೆ ಮೊಗ್ಗು, ಚೂರು ಕೆಡೋದಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇವಾಗ ಆಲ್ಮೋಸ್ಟ್ ಮುಗೀತು. ನನ್ನ ಹತ್ರ ಇದ್ದು ಹೂವನ್ನೆಲ್ಲ ಮುಗಿಸಿದೆ ಕಟ್ಟಿ ನೋಡಿ. ಕಲರ್ ಕಾಂಬಿನೇಷನು ಎಷ್ಟು ಸೂಪರಾಗಿ ಕಾಣ್ತಾಯಿದೆ ನೋಡಿ. ನಾನು ಹೂವು ಕಟ್ಟೋದು ಹೇಳ್ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೇಲಿ ಯಾರಾದರೂ ಹೂವು ಕಟ್ಟೋಕ್ಕೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ದವರಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆರಾಮಾಗಿ ಒಬ್ಬರು ಮುಟ್ಕೋಬೋದು, ಅಷ್ಟು ಚೆನ್ನಾಗಿ ಹೂವೂ ಎಷ್ಟು ಕಲರ್ಫುಲ್ ಕಾಣ್ತಿದೆ ನೋಡಿ. ಈ ಕನಕಾಂಬ್ರ ತುಂಬ ಕಲರ್ಫುಲ್ ಇರುತ್ತೆ. ಆ ಕನಕಾಂಬ್ರ ಸ್ವಲ್ಪ ಲೈಟ್ ಇರುತ್ತೆ, ದೊಡ್ಡ ಕನಕಾಂಬ್ರ ಇದು ಸ್ವಲ್ಪ ಫುಲ್ ಕಲರ್ ಇರುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.